UPI ದಿಂದ ಟ್ರಾನ್ಸ್ಫರ್ ಮಾಡ್ಯಾರ ₹100 ಖರೆ ಫೋನ್ ಒಳಗ್ ಬಂದಿದ್ ಬರೇ ₹98 ಇದ್ ₹2 ಎಲ್ಲಿ ಹೋತ್ರಿ? ಸುಮಾರ್ ಮರ್ಚೆಂಟ್ಸ್ ಎಲ್ಲಾರು UPI ಯೂಸ್ ಮಾಡತ್ತಾರ ಖರೆ ಗೊತ್ತಾಗತ್ತಿಲ್ಲ ಈ ರೊಕ್ಕ ಎಲ್ಲಿ ಹೊಂಟೈತಂತ. ಅದ ಡಿಕೋಡ್ ಮಾಡ್ತೇನೆ ಮತ್ತೆ ಇದ್ರ ಸೊಲ್ಯೂಷನ್ ಕೊಡ್ತೇನೆ ನೋಡ್ರಿ. ಏನ್ರಿ ನೀವು ಏನ ರೂಪೇ ಕ್ರೆಡಿಟ್ ಕಾರ್ಡ್ ಅಥವಾ ವಾಲೆಟ್ ಯೂಸ್ ಮಾಡಿದ್ರ ಮತ್ UPI ಅದಕ್ ಲಿಂಕ್ ಇದ್ರ ₹100 ಟ್ರಾನ್ಸ್ಫರ್ ಮಾಡಿದ್ರ ಫುಲ್ ಅಮೌಂಟ್ ನಿಮಗ್ ಬರೋಂಗಿಲ್ಲ. 98 ಅಷ್ಟ ಬರ್ತೈತಿ. 2% ಅವ್ರ ಚಾರ್ಜಸ್ ಅಂತ ತಗೋತಾರ. ಇದಕ್ ಹೆಂಗ್ ಟರ್ನ್ ಆಫ್ ಮಾಡ್ಬೇಕ್ರಿ? ಫೋನ್ ಹೋಗ್ರಿ, ಸ್ಟೋರ್ ಸೆಟ್ಟಿಂಗ್ಸ್ ಹೋಗ್ರಿ, ಪೇಮೆಂಟ್ ಹೋಗ್ರಿ, ಅಲ್ಲೇ ಟರ್ನ್ ಆಫ್ ರೂಪೇ ಕ್ರೆಡಿಟ್ ಕಾರ್ಡ್ ಅಂಡ್ ವಾಲೆಟ್ಸ್ ಅಂತ ಅನೇಬಲ್ ಮಾಡ್ರಿ. ಸೆಕೆಂಡ್, ಯಾರ್ ನಿಮ್ ಸ್ಟೋರ್ ಒಳಗ್ ಕ್ಯಾಶರ್ ಕೌಂಟರ್ ಒಳಗ್ ಅದಾರ ನೋಡ್ರಿ, ಅಲ್ಲೇ ಲೇಬಲ್ ಹಾಕ್ಬಿಡ್ರಿ ರೂಪೇ ಕ್ರೆಡಿಟ್ ಕಾರ್ಡ್ ನಾವು ಎಕ್ಸೆಪ್ಟ್ ಮಾಡೋಂಗಿಲ್ಲ ಅಂತ. ಥರ್ಡ್, ನಿಮ್ದ ಬಿಸ್ನೆಸ್ ಇವ್ಯಾಲ್ಯೂಯೇಟ್ ಮಾಡ್ರಿ. ಏನ ಮಾರ್ಜಿನ್ಸ್ ಹೆಚ್ಚಿಗೆ ಇದ್ರ ಕಂಟಿನ್ಯೂ ಮಾಡ್ರಿ ಯೂಸ್ ಮಾಡಕ್, ಇಲ್ಲ ಅಂದ್ರ ಇನ್ನೊಂದ್ಸತಿ ರಿವ್ಯಾಲ್ಯೂಯೇಟ್ ಮಾಡ್ರಿ. ಮತ್ ಇನ್ಕಮ್ ಟ್ಯಾಕ್ಸ್ ಒಳಗ್ ಸೆಕ್ಷನ್ 452 ಅಂತ ಐತಿ. ಅಲ್ಲಿ ನಿಮ್ ಬಿಸ್ನೆಸ್ ಟರ್ನ್ ಓವರ್ ಮೋರ್ ದನ್ 50 CR ಇದ್ರ ಗೌರ್ಮೆಂಟ್ ಹೇಳ್ತೈತಿ ನೀವು ಮಿನಿಮಮ್ ಇವೆಲ್ಲ ಇಲೆಕ್ಟ್ರಾನಿಕ್ ಮೋಡ್ ಇಡಬೇಕು ಪೇಮೆಂಟ್ಸಿಗೆ ಅಂತ. ಅದ್ರಾಗ ನೀವು ಫಾಲೋ ಆದ್ರ ಅದು ಕಂಡೀಷನ್ಸ್ ಫಾಲೋ ಮಾಡ್ರಿ. ಸುಮಾರು ಜನ ಯಾರ್ಯಾರು ಇದು ಇಸ್ಕೊಳತಾರ ನೋಡ್ರಿ ಅವ್ರಿಗೆ ಗೊತ್ತಿಲ್ಲ. ಸೊ ನಿಮ್ದ್ ರೊಕ್ಕ ಉಳಿಬೇಕಂತ ಇದ್ ಮಾಡೇನಿ, ಬೆನಿಫಿಟ್ ತಗೋರಿ. ಥ್ಯಾಂಕ್ ಯು.